ಅಕ್ಕ ಅಕ್ಕ ಏನ್ ಮನಿಯ ಎತ್ತುಗಳಲ್ಲಿ ಕಾಣಿಸ್ತಾ ಇಲ್ಲ. ಕಟ್ಟೆನಾದ್ರು ಬಿಚ್ಕೊಂಡು ಹೋದ್ವಾ? ಸರಿಯಾಗಿ ಕಟ್ಟಿದ್ ನಾನು. ಕಟ್ ಬಿಚ್ಕೊಂಡು ಹೋಗಕ್ ಸಾಧ್ಯವೇ ಇಲ್ಲ. ಮತ್ತೆ ಯಾರಾದ್ರೂ ಕತ್ಕೊಂಡು ಹೋಗಿದ್ರೆ? ದೇವ್ರೇ, ಹೋಗೋ ಬೇಗ ಹೋಗಿ ಹಳ್ಳಿ ನೋಡ್ಕೋ. ಹೋಗ್ ಬೇಗ ಹೋಗು. ಅಯ್ಯೋ ದೇವ್ರೇ, ಬೆಳಿಗ್ಗೆ ಎತ್ತುಗಳಿಗೆ ಪೂಜೆ ಮಾಡ್ಬೇಕು ಅಂತಿದ್ನಲ್ಲ, ಈಗ ಎತ್ತುಗಳಿಗೇನ್ ಮಾಡ್ಲಿ, ಯಾರಿಗೇನ್ ಮಾಡ್ಲಿ? ಸಿದ್ದಣ್ಣ, ನನ್ನ ಎತ್ಕೊಂಡು ನೋಡಿದ್ಯಾ? ಇಲ್ಲಪ್ಪ, ಯಾರೋ ಕತ್ಕೊಂಡು ಹೋಗಿದ್ದಾರೆ. ಎತ್ತಗಾರ ಮೈತಿರ್ಬೇಕು, ಹೋಗಿ ನೋಡು. ಮಾದ, ನನ್ನ ಎತ್ಕೊಂಡು ನೋಡಿದ್ಯಾ ನೀನು? ಎಲ್ಲ ಇರ್ಬೇಕು ನೋಡು. ಹೇ ಮುತ್ತಯ್ಯ, ಸಿದ್ದರಾಮ, ಹೇ ಬೋರೇಗೌಡ, ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ಆ ಮುನಿನ ಎತ್ತು ಕಳೆದೋಯ್ತು ಅಂತ ನಿಮ್ಮೆತ್ತುಗಳನ್ನ ಯಾರಾದ್ರೂ ಅವನಿಗೆ ಎರವಲ ಕೊಟ್ರಿ ಚಮಡ ಸುಲ್ದಾಕ್ಬಿಡ್ತೀನಿ. ಹುಷಾರ್, ಹೋಗ್ರಿ, ಆಗಿರ. ಸ್ವಂತ ಬೇಸಾಯ ಮಾಡ್ತಾನಂತೆ, ಸ್ವಂತ ಬೇಸಾಯ ನನ್ನ ಮಗನು ಮಾಡ್ಲಿ. ಅದೆಂಗ್ ಮಾಡ್ತಾನೆ ನಾನು ನೋಡ್ತೀನಿ. ಪೂಜಾರಪ್ಪ, ಮುನಿಯನ್ ನೋಡಿದ್ರ? ಹಿಂಗ್ ಉತ್ತರ ಬ್ಯಾಸ್ಗೆ ಕಳೆದ್ ಬ್ಯಾಸ್ಗೆ ಬಂದ್ರು 3 ಗಂಟೆ ಜಮೀನು ಉತ್ತರ ಹಾಕಿಲ್ಲ, 3 ಜನ್ಮ ಕಳೆದ್ರು ಪೈಕಿ ಉತ್ತರ ಹಾಕಿಲ್ಲ. ಎತ್ತು ಬದಲು ಹೆಗಲು ಕೊಟ್ಟಿದ್ದಾನೆ. ಇದೇ ರೀತಿ 3 ದಿನ ಉಳಿತಿದ್ರೆ ಹೊಟ್ಟೆ ಹಿಟ್ಟಿಲ್ದೆ ದೇವಸ್ಥಾನ ಹತ್ರ ಬರಬೇಕಾಗುತ್ತೆ ಪ್ರಸಾದಕ್ಕೆ. ಜೇತಕ್ಕೆ ಅಂತ ಹುಟ್ಟಿರೋ ಬಡ್ಡಿ ಮಗ, ಎಲ್ಲೋಯ್ತದ ಬುದ್ಧಿ? ನಮ್ ಗೌಡ್ರಿಗೆ ಎದುರಾಟ ಕಟ್ಟಿ ಉಳಿಯೋದುಂಟ? ತಗೊಳ್ಳಿ ಬೀಡಿ. ಬೀಡಿ ಡ್ಯಾಡಿ? ಉಳಿತ್ ಬಿಡಿ. ಅದಯ್ಯ, ಒಂದ್ ನಿಮಿಷ ಬರ್ತೀನಿ. ಏನಪ್ಪ ನಿಂದೆ ನೀನೆಲ್ಲ? ಹೌದು. ನಿನ್ ಹೆಸರು? ಮುನಿಯಾ ಅಂತ. ಯಾಕಪ್ಪ ನೀನೇ ನಗೋಕ್ ಹೆಗಲ್ ಕೊಟ್ಟಿದ್ಯಾ? ಇನ್ನೇನ್ ಮಾಡೋದ್ ಬುದ್ಧಿ, ಇದ್ದಿದ್ಯಾರ ಎತ್ತು ಯಾರೋ ಕತ್ಕೊಂಡು ಹೋದ್ರು, ಬೇರೆ ಎತ್ತು ಸಿಗ್ಲಿಲ್ಲ. ನಮ್ಮನ್ನ ಬಂದು ಕಾಣ್ಬಾರ್ದಾಗಿತ್ತ? ತಾವ್ ಯಾರು ಬುದ್ಧಿ? ಇಲ್ಲಿ ಅಗ್ರಿಕಲ್ಚರಲ್ ಆಫೀಸರ್, ಅಂದ್ರೆ ವ್ಯವಸಾಯ ವಿಷಯದಲ್ಲಿ ಸಲಹೆ ಕೊಡೋ ಅಧಿಕಾರಿ. ಸಲಹೆ ಕೊಡೋದ್ಗಿಂತ 2 ಎತ್ತುಗಳು ಕೊಟ್ರೆ. ಎತ್ತಿ ಯಾಕಮ್ಮ, ಯಂತ್ರಾನೇ ಕೊಡಿಸ್ತೀನಿ. ನಿಮ್ಮಂತವ್ರ ಸಹಾಯಕೇನೆ ಸರ್ಕಾರ ಇರೋದು. ಬಾಪ ನನ್ ಜೊತೆ ಹೋಗಪ್ಪ, ಬಿತ್ತನೆ ಬೇಕಾದ ಕಾಳು ಕಡ್ಡಿ ಎಲ್ಲ ಇಸ್ಕೊಂಡ್ ಬಾ, ಏನು ಅಂತ ತಿಳ್ಕೊಂಡ್ ಬಾ. ಸರಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತದೆ. ಹೇಳ್ಬನಿಯಪ್ಪ, ಇದ್ರ ಉಪಕಾರ ಏನು ಬಂತು? ಇದು ನಿನ್ ಹಕ್ಕು. ನಾನ್ ಹೇಳ್ದಾಗ ಕೇಳಿದ್ರೆ ನಿನ್ನಂತ ರೈತ ಈ ಪ್ರದೇಶದಲ್ಲೇ ಇಲ್ಲ ಅನ್ಸ್ಬಿಡ್ತೀನಿ. ಅಣ್ಣಯ್ಯ, ನೀನ್ ಬಿಟ್ಬಿಟ್ಟು ಹೋಗ್ತೀನಿ ಅಣ್ಣಯ್ಯ. ಹೋಗು ಮಾರ, ಪಟ್ಟಣದಾಗ ಸರಿಯಾಗಿ ಓದ್ಬೇಕು ನೀನು. ನಮ್ ಮರಣಪ್ಪನ್ ತರ ಆಗ್ಬೇಕು. ಎಲ್ಲಾ ಪುಸ್ತಕನು ಓದಿ ದೊಡ್ಡ ಮನ್ಸ ಆಗಿ ನಮ್ಮ ಹಳ್ಳಿ ಉದ್ಧಾರ ಮಾಡ್ಬೇಕು. ನೋಡು, ಹಣ ಗಿಣ ಬೇಕಾದ್ರೆ ಬರ್ತ್ ಕಳ್ಸು, ಆಗ್ಲೇ ಕಳ್ಸ್ಬಿಡ್ತೀನಿ.
ಮೊದಲಕ್ಕಂತರ ಆಗ್ತೀನಣ್ಣಯ್ಯ ಅಕ್ಕನೆಲ್ಲ ಚೆನ್ನಾಗಿ ನೋಡ್ಕೊಂಡಯ್ಯ ಚೆನ್ನಾಗ್ ನೋಡ್ಕೊತೀನಿ. ಬರ್ತೀನಣ್ಣಯ್ಯ. ಚೆನ್ನಾಗ್ ಕಪ್ ತಿರುಗಿ ಚಂಡೆ ಹೊಡೆದೈತೆ. ಹೌದಪ್ಪ, ನಾವು ಪಟ್ಟ ಕಷ್ಟ ಸಾರ್ಥಕ ಆಯ್ತು. ಏನಲ್ಲೋ ಮಾರ, ಏನಮ್ಮ ತುಂಬಾ ಜೋರಾಗಿ ಓದ್ತಾ ಇರೋಗಿದೆ? ಓದು ಇಲ್ಲ ಗೀದು ಇಲ್ಲ, ಇಲ್ಲಿ ಏನ್ ಬರ್ದಿದ್ಯೋ ಅರ್ಥನೇ ಆಗ್ತಿಲ್ಲ. ಈ ಪರೀಕ್ಷೆ ಅನ್ನೋದಿಟ್ಟು ನಮ್ಮನ್ನ ಯಾಕೆ ಸಾಯಿಸ್ತಾರೋ ಗೊತ್ತಾಗ್ತಾನೆ ಇಲ್ವಲ್ಲ. ಲೇ, ಮಾರ ಅಂದ್ರೆ ಏನ್ ಗೊತ್ತೇನೋ ಮಂಕೆ? ಮನ್ಮತ ಅಂತ. ನೋಡಕ್ ಅಷ್ಟೇ ಮನ್ಮತ, ಇಲ್ದಿದ್ರೆ ನಮ್ಮ ಮಾರ ಏನ್ ಗೊತ್ತಾ, ಬರೀ ಕಮಾರ ಅಷ್ಟೇ. ಸ್ವಲ್ಪ ದಯವಿಟ್ಟೆಲ್ಲ ಸುಮ್ನೆ ಇರ್ತೀರಾ? ಆಲ್ಜಿಬ್ರಾ ಅನ್ನೋದು ಕೋಬ್ರಾಗ್ ನಾನು ತಿಂತಾ ಇದೆ. ಇದಕ್ಕೆಲ್ಲ ಏನ್ ಮಾಡೋದು? ಲೇ, ಒಂದ್ ಮಾಡು, ನಮ್ಮೆಲ್ಲಾರು ಒಂದ್ ಪಿಕ್ಚರ್ ತೋರಿಸ್ತೀಯಾ? ಆಗ ನಾವು ನಿಮ್ಗೆ ಎಲ್ಲಾ ವಿದ್ಯೆನೂ ಹೇಳ್ಕೊಡ್ತೀವಿ. ಎಲ್ಲ 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 ಕೊಡ್ಬೇಕು. ಹ? ಆಗ ಆಲ್ಜಿಬ್ರಾ, ಜಾಮಿಟ್ರಿ ಎಲ್ಲ ಹೇಳ್ಕೊಡ್ತೀವಿ. ಎಲ್ಲ ಹ್ಮ್. ಹ? ಒಂದ್ ನಿಮಿಷ, ಪಿಕ್ಚರ್ ತೋರಿಸ್ಬೇಕಲ್ಲ? ಸಾಕಾಯ್ತದೆ, ಬನ್ನಿ ಹೋಗವ. ಚೆನ್ನಾಗಿ ಬೆಳೆ ಬರ್ಬೇಕಾದ್ರೆ ನೀನ್ ಏನ್ ಮಾಡ್ದಿ ಮುನಿಯ? ಅಯ್ಯೋ, ಇದ್ರಲ್ಲಿ ನಂದೇನಾಯ್ತ ಕಾಳೆಗೌಡ? ವ್ಯವಸಾಯದ ಅಧಿಕಾರಿಗಳು ಹೇಳ್ದಂಗೆ ಕಾಲಕ್ಕೆ ಸರಿಯಾಗಿ ನೀರು ಗೊಬ್ಬರ ಎಲ್ಲ ಹಾಕ್ದೆ, ಭೂತಾಯಿ ಕೊಟ್ಲು. ಒಂದೆರಡು ಎಕರೆ ಜಮೀನ್ ಇದ್ದಿದ್ರೆ ನಾನು ಹಿಂಗೆ ಬೆಳಿತಾ ಇದ್ದೆ. ಈಗ ತಾನೆ ಏನಾಯ್ತು ನಾಗಣ್ಣ? ನಂದೆಲ್ಲರೂ ನಿಂದೆ ಅಂತ ತಿಳ್ಕೊ, ಅಲ್ಲೇ ಬಂದ್ ಕೆಲಸ ಮಾಡು, ಬಂದಿದ್ದನ್ನ ಹಂಚ್ಕೊಂತೀನಿ ನೋಡ. ನೋಡಿ, ಇದು ನಾಗಣ್ಣ ಒಬ್ನಿಗೆ ಹೇಳೋ ಮಾತಲ್ಲ, ಹಳ್ಳಿಯವ್ರಿಗೆಲ್ಲ ಹೇಳೋ ಮಾತು. ನಿಮ್ಮ ಹತ್ರ ಜಮೀನ್ ಇರ್ಲಿ ಇಲ್ದೇ ಹೋಗ್ಲಿ, ಒಟ್ಟಿಗೆ ಸೇರ್ ದುಡಿಯೋಣ, ಬಂದು ಫಲಾನ ಸಮನಾಗಿ ಹಂಚ್ಕೊಳ್ಳೋಣ. ನಮ್ಮ ಹಳ್ಳಿಯವರೆಲ್ಲ ಒಂದೇ ಕುಟುಂಬ ಅಂತ ಮಾಡಿ ತೋರ್ಸೋಣ. ನೀನ್ ಮನುಷ್ಯ ಅಲ್ಲ. ಅಯ್ಯೋ, ಇದ್ರಲ್ಲಿ ದೇವ್ರು ಮನುಷ್ಯರು ಏನಪ್ಪಾ ಬಂತು? ಎಲ್ಲ ಒಂದೇ. ಯಾವ ಅಮೃತಗಳಿಗೆ ಎಲ್ಲಿ ನೀ ನಾಟಿ ಹಾಕ್ದ್ಯೋ ಆ ದೇವ್ರು ಈ ಬೆಳೆನ ಇಷ್ಟು ಭಾರವಾಗಿ ಸಮೃದ್ಧಿಯಾಗಿ ಕೊಟ್ಟ. ನಮ್ ಗೌಡ್ರು ಯಾವ ವಿಷಗಳಿಗೆಲ್ಲಿ ಈ ದಡಿನ ಕೈಲಿ ನಾಟಿ ಹಾಕ್ಸಿದ್ರು 1000ಕ್ಕೆ1 ಸಸಿ ಬೇಡ. ಪೂಜಾರಪ್ಪ, ನಮ್ ಗೌಡ್ರು ತಾವು ಮುನಿಯನ್ ಬೆಳೆ ತಲೆ ಎತ್ತಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಹಿಂಗಂತೀಯಾ? ಇವ್ ನಿಂಗೆ ಕಂಡ್ಲ ಹೇಳ್ತಾನೆ, ಅವು ಇಲ್ಲಿದ್ರಂಗೆ ಅಲ್ಲಿದ್ರಂಗೆ. ಅಯ್ಯೋ, ಅದ್ ಯಾಕೆ ನಿಮ್ಮನೆ ಜಗಳ ಆಡ್ತೀರಾ? ತಗೊಳ್ಳಿ, ಪ್ರಸಾದ ತಗೊಳ್ಳಿ. ಹೆಣದ ಮೇಲೆ ಹಾಕು. ತಗೊಳ್ಳೋ. ಲೇ ಮಾರ, ಸಾಯಂಕಾಲ ಪಿಕ್ಚರ್ಗೆ ಹೋಗೋಣ. ಯಾವ್ದಕ್ಕೆ? ಯಾವ್ದಾದ್ರು ಒಂದು ಕನ್ನಡ ಪಿಕ್ಚರ್ಗೆ. ಡನ್. ಹಲೋ, ಹಾಯ್ ಪುಚ್ಚ ಪುಚ್ಚ. ಅಯ್ಯ ಮಾರ, ನಿನ್ನ ಸುಕುಮಾರ ರಣಧೀರ, ನನ್ನ ಟೊಮೊಟೊ ಚೆನ್ನಿ.
ನೀನಾ? ಹೆಂಗಿದ್ದೀನಿ? ಇದೇನು ವೇಷ, ಇದೇನು ಭಾಷೆ? ಇದು ಇಂಗ್ಲಿಷ್ ವೇಷ, ಇಂಗ್ಲಿಷ್ ಭಾಷೆ. ನಿಮ್ಗೆ ಗೊತ್ತಿಲ್ವಾ, ನಾನೀಗ ಇಂಗ್ಲಿಷ್ ಕಾಲೇಜ್ನಾಗ ಓದ್ತಾ ಇದ್ದೀನಿ. ಹಂಗ? ಯಾವಾಗ ಬಂದೆ? ಈಗ ತಾನೇ ನಡ್ಕೊಂಡ್ ಬರ್ತಾ ಇದ್ದೀನಿ. ಒಬ್ನೇ ಬಂದ್ಯಾ? ಇಲ್ಲ, ನನ್ ಜೊತೆ ಕಲಿಯೋರೆಲ್ಲ ಬಂದವ್ರೆ. ಅವರೆಲ್ಲ ಎಲ್ಲಿ? ಅಲ್ಲೋಡು. ಏ ಮಾರ, ಯಾಕೆ ಚೌಕ ಹಾಕೊಂಡಿದ್ಯಾ? ಇದನ್ನ ಹಾಕೊಳ್ಳೋದು ತಿನ್ಬೇಕಾದ್ರೆ ಮೈ ಮೇಲೆ ಏನೂ ಬೀಳಬಾರ್ದು ಅಂತ. ಸರಿ, ಕಾಲೇಜ್ನಲ್ಲಿ ಓದ್ತಾರೋ ನನಗೆ ಅನ್ನ ಹಾಕ್ತೆ ಮುದ್ದೆ ಹಾಕ್ತಾ ಇದೆಯಲ್ಲ, ಇದೇ ಕಣೋ ಮಾಡಿರೋದು. ಎಸ್ ನೋ ಆಲ್ ರೈಟ್, ಎಸ್ ನೋ ಆಲ್ ರೈಟ್. ಅಂದ್ರೆ ಅಂದ್ರೆ ಪರವಾಗಿಲ್ಲ ಅಂತ. ತಿನ್ಲಿಕ್ಕೆ ಸ್ಪೂನ್ ಅಂದ್ರೆ ಸ್ಪೂನ್ ಅಂದ್ರೆ ಚಮಚ. ಕೈಯಲ್ಲೇ ತಿಂದ್ರೆ ಕಾಲ್ರ ಮಲೇರಿಯಾ ಬರುತ್ತೆ. ಕಾಳಯ್ಯ ಮಾರಯ್ಯ ಇಲ್ಲಿ ಯಾಕೋ ಬರ್ತಾರೆ, ಸುಮ್ಮನೆ ತಿನ್ನು. ನೋ ಸ್ಪೂನ್ ನೋ ಇಟ್. ಅಯ್ಯೋ ಅಕ್ಕ, ಅದ್ ತಗೊಂಬ, ಅದು ಆ ಪೂ ಪೂ. ಮಾರ, ಆ ಪಟ್ಟಣದ ಶಾಲೆಯಲ್ಲಿ ಇದೆಲ್ಲ ಹೇಳ್ಕೊಡ್ತಾರ ನಿಂಗೆ? ಬೇಕಾದ್ರೆ ನೀನೇ ಬಂದ್ ನೋಡು ಇನ್ನ ಏನೇನ್ ಹೇಳ್ಕೊಡ್ತಾರೆ ಅಂತ. ಮೊನ್ನೆ ನಮ್ ಪ್ರಿನ್ಸಿಪಾಲು ನನ್ನ ಬಹಳ ದೊಡ್ಡ ಫೂಲ್ ಅಂದ್ರು. ಅಂದ್ರೆ? ಅಯ್ಯೋ ಮಂಕೆ, ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ. ಫೂಲ್ ಅಂದ್ರೆ ಬಹಳ ದೊಡ್ಡ ಮನುಷ್ಯ, ವಿದ್ಯಾವಂತ ಅಂತ. ಒಳ್ಳೇದಾಯ್ತು ಬಿಡು, ಇಷ್ಟ್ ಕಷ್ಟಪಟ್ಟು ಕಲ್ಸಿದ್ದಕ್ಕೆ ಸಾರ್ಥಕ ಆಯ್ತು. ಮಾರ ನೋಡು, ನೀನು ನಮ್ ಗುರು ಮರಳಪ್ಪಂತರ ಓದ್ಬಿಟ್ಟು ಹಳ್ಳಿಗೆ ಒಳ್ಳೆ ಹೆಸರು ತರಬೇಕು. ಏನೋ ಅಣ್ಣ, ಬ್ರದರ್ ಅಣ್ಣ, ಬ್ರದರ್ ಬ್ರದರ್ ಅಣ್ಣ. ಕಾಲೇಜ್ನಾಗ ಎಲ್ರು ನಾನು ಏನಂತ ಕರೀತಾರ ಗೊತ್ತಾ? ಈ ಫೆದರ್ ಆನ್ ಕಾಲೇಜ್ ಅಂತಾರೆ. ಭಲೆ ಭಲೆ ಭಲೆ, ಇಷ್ಟೆಲ್ಲ ಹೊಗಳ್ತಾರ ನಿನ್ನ? ಹಂಗಂದ್ರೆ ಏನ್ ಮರ? ಹಂಗಂದ್ರೆ ಕಾಲೇಜ್ಗೆ ಗರಿ ಅಂತ. ತೆಂಗಿನ ಗರಿನಾ? ಅಯ್ಯೋ ಮಂಕೆ, ನೀನೊಂದ್ ಮಂಕಿ. ಮಂಕೆ ಕನ್ನಡ, ಮಂಕಿ ಇಂಗ್ಲಿಷ್. ಹೇಗಿದೆ ನನ್ನ ಇಂಗ್ಲಿಷು? ಇನ್ನ ಫೀಸ್ 300 ರೂಪಾಯಿ ಕೊಟ್ರೆ ನಾ ಇನ್ನ ಏನೇನ್ ಇಂಗ್ಲಿಷ್ ಕಲ್ತ್ ಬರ್ತೀನಿ ಗೊತ್ತಾ? 300 ರೂಪಾಯ? ಯಾವಾಗ ಕೊಡ್ಬೇಕು? ಈಗ್ಲೇ ಕೊಟ್ರೆ ಈಗ್ಲೇ ಹೋಗ್ತೀನಿ, ಈಗ್ಲೇ ದುಡ್ಡು ಕೊಡ್ತೀನಿ, ಈಗ್ಲೇ ಇಂಗ್ಲಿಷ್ ಕಲ್ತ್ ಬರ್ತೀನಿ. ಕೊಡ್ತೀನಿ ಕಣ, ಕೊಡ್ತೀನಿ. ತಿನ್ನು. ಸ್ಪೂನು ಇದಾ? ಕೊಡು ಕೊಡು. ಈ ದೊಡ್ಡ ಸ್ಪೂನ್ ತಿಂದ್ರೆ ದೊಡ್ಡ ದೊಡ್ಡ ಕಾಯಿಲೆ ಯಾವ್ದು ಬರಲ್ಲ. ಮರಳಪ್ಪನವ್ರೆ, ಬಂದೆ ಬಂದೆ ಬಂದೆ. ಮರಳಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮುನಿಯ, ವೆರಿ ಗುಡ್ ವೆರಿ ಗುಡ್. ಹಳ್ಳಿಲೆಲ್ಲ ನಿಂದೆ ಮಾತು ನಾನು ಹೇಳಿದ್ನ ಮಾಡಿ ತೋರಿಸ್ಬಿಟ್ಟೆ. ಏರ್ಪಾಡೇನೋ ಚೆನ್ನಾಗಿದೆ. ಬೆಳೆ ಹಂಚೋ ರೀತಿ ಹೇಗೆ ಅಂತ ತೀರ್ಮಾನ ಮಾಡಿದ್ದೀರಾ? ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಎಣ್ಸೋದು, ತಲೆಗಿಷ್ಟು ಅಂತ ಸಮನಾಗಿ ಹಂಚೋದು. ದುಡಿಯೋನೊಬ್ಬ ಆಗಿ ಮನೇಲಿ 10 ಜನ ಇದ್ರೆ ಅವ್ರಿಗೆ ಬೆಳೆ ಜಾಸ್ತಿ ಕೊಡ್ಬೇಕಾಗುತ್ತೆ. ಆಗ ಬಾಕಿ ಅವ್ರು ಸುಮ್ಮನೆ ಇರ್ತಾರ? ಹಾಗೆ ಸುಮ್ನಿರೋ ಬುದ್ಧಿ ಇದ್ರೇನೆ ಸೇರಿಸೋದು, ಇಲ್ದೇ ಇದ್ರೆ ಇಲ್ಲ. ಮರಳಪ್ಪ, ಎಲ್ರು ಬದುಕ್ಬೇಕು ಅನ್ನೋದು ಮುಖ್ಯ, ಕೆಲ್ಸಕ್ಕೆ ಕೂಲಿ ಅನ್ನೋದಲ್ಲ ಅಲ್ವಾ? ಮುನಿಯ, ನಿಜವಾದ ಮನುಷ್ಯ ಅಂದ್ರೆ ನೀನ್ ಕಣೋ. ನಮ್ಮ ಹಳ್ಳಿನೇ ಬೆಳಗಿಸ್ಬಿಟ್ಟೆ. ಆ ದೀಪ ಹಚ್ಚಿದ್ದು ನೀವೇ ಮರಳಪ್ಪನವ್ರೆ? ದೀಪ ಹಚ್ಚೋದಷ್ಟೇ ಸಾಲದು ಮುನಿಯ, ಅದ್ರ ಬೆಳಕಿನಲ್ಲಿ ಎಲ್ಲರೂ ಬದುಕ ಹಾಗೆ ಮಾಡ್ತೀನಿ. ಆಸ್ತಿ ಕೈಗೆ ಬಂದ ತಕ್ಷಣ ನಮ್ಮ ಅಪ್ಪನ ಆಸ್ತಿನ ಎಲ್ಲ ರೈತರಿಗೆ ಹಂಚ್ಬಿಡ್ತೀನಿ. ಈ ಊರ್ನಲ್ಲಿ ಒಂದು ಸ್ಕೂಲ್ ಕಟ್ಟಿಸ್ತೀನಿ, ಈ ಊರ್ನಲ್ಲಿ ಒಂದು ದೊಡ್ಡ ಆಸ್ಪತ್ರೆ. ಏನ್ರಿ ಇದು? ನಿಮ್ ಮಗ ಆಸ್ಪತ್ರೆ ಕಟ್ಟಿಸ್ತೀನಿ ಅಂತ ಹುಚ್ಚುತ್ತಾ ಮಾತಾಡ್ತಾ ಇದ್ದಾನಂತೆ, ನೀವು ಕೇಳ್ಕೊಂಡು ಸುಮ್ಮನೆ ಇದ್ದೀರಾ? ಇದ್ರಲ್ಲ ಒಂದೇನು ತಪ್ಪಿಲ್ಲ ಬಿಡು. ಇನ್ನು ಚಿಕ್ಕ ವಯಸ್ಸು, ಬಿಸಿ ರಕ್ತ, ಯಾವ್ಯಾವ್ದೋ ಪುಸ್ತಕಗಳು ಓದ್ತಾನೆ, ಬಾಯಿಗೆ ಬಂದಿದ್ದೆಲ್ಲ ಬಡಬಡಿಸ್ತಾನೆ. ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ ಬಿಡು. ಅಲ್ರಿ, ಆಸ್ತಿ ಕೈಗೆ ಬಂದ ತಕ್ಷಣ ಹಳ್ಳಿಯವ್ರಿಗೆಲ್ಲ ಹಂಚ್ಬಿಡ್ತೀನಿ ಅನ್ನೋದು ಮಾಮೂಲಿ ವಿಷಯನಾ? ಅದೆಲ್ಲ ನನಗೆ ಗೊತ್ತಿಲ್ವೇನೆ. ನಮ್ DC ಸಾಹೇಬ್ರು ಸಿದ್ದೇಗೌಡ್ರಿಲ್ವೇ, ಅವ್ರನ್ನ ಕಂಡು ನಾನೆಲ್ಲಾ ಮಾತಾಡಿದ್ದೀನಿ. ಇವನ್ ಕಳಿಸ್ಕೊಡು ಅಂತ ಹೇಳಿದ್ದಾರೆ. ಏನಾದ್ರೂ ನೆವ ಮಾಡಿ ಇವನ್ನ ಅಲ್ಲಿ ಕಳಿಸ್ಕೊಟ್ಬಿಟ್ರೆ ಮುಂದಕ್ಕೆಲ್ಲ ಅವ್ರು ನೋಡ್ಕೋತಾರೆ. ಏನಿದು ನೀವ್ ಹೇಳ್ತಿರೋದು? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಮೊದ್ಲು ಅವನ್ ಕರಿಯೇ, ಆಮೇಲೆ ನಿನ್ಗೆ ಅರ್ಥ ಹೋಗಂಗ್ ನಾನು ಹೇಳ್ತೀನಿ. ಮರಳ ಮರಳ, ಬಂದೆ ಅಮ್ಮ. ಏನಮ್ಮ ಕರೆದ್ರ? ನಾನ್ ನೀನ್ ಕರೆದಿದ್ದು. ನೋಡ್ ಮಗ, ನಮ್ ನಾಲೆ ಕೆಳಗಡೆ ಜಮೀನು ಕೊಂಚ ತಕರಾರಿದೆ. ನಮ್ DC ಸಾಹೇಬರು ಸಿದ್ದೇಗೌಡ್ರು ನಮ್ ಬಳಗ ಇದಕ್ಕೆ ಸಂಬಂಧಪಟ್ಟ ಕೆಲವು ಕಾಗದ ಪತ್ರಗಳನ್ನ ಅವ್ರು ಕೊಟ್ಟಿದ್ದೆ. ವಿಷಯ ಏನಾಯ್ತು ಅಂತ ಸ್ವಲ್ಪ ತಿಳ್ಕೊಂಡ್ ಬರ್ತೀಯಪ್ಪ? ಅದಕ್ಕೆ ನಾನು ಯಾಕೆ ಹೋಗ್ಬೇಕು? ನೀವು ಹೋದ್ರಾಗಲ್ವಾ? ಹಂಗಲ್ ಮಗ, ನೀನ್ ಲಾ ಓದಿರೋನು, ಏನಾದ್ರೂ ಲಾಗಿ ಪಾಯಿಂಟ್ ಇದ್ರೆ ನೀನ್ ಸರಿಪಡಿಸ್ಕೊಳ್ತೀಯಾ ಅಂತ ನಮಗ್ ನಂಬಿಕೆ. ನಾಳೆ ಬೆಳಗ್ಗೆ ಹೋಗಿ ಬರ್ತೀಯಾ? ಸರಿಪ್ಪ. ಈ ಫೈಲಿಗೆ ಸಂಬಂಧಪಟ್ಟ 4 ಕಾಗದಗಳು ತಾಲೂಕು ಆಫೀಸಲ್ಲಿ ತರಿಸಬೇಕು. ತಕ್ಷಣ ಬೇಕು ಅಂತ ಬರೀರಿ.
ಬರೆದ್ರೆ ಒಂದು ವಾರನಾದ್ರೂ ಆಗುತ್ತೆ ಸರ್. ಅರ್ಜೆಂಟ ಬೇಕು ಅಂತ ಹೇಳಿ ಹೋಗಿ. ಆಗಲಿ. ನೋಡಿ, ಈ ಕೆಲಸಗಾರ ಅಲಕ್ಷ್ಯದಿಂದ ವೃಥಾ ನಿಧಾನ. ಪರವಾಗಿಲ್ಲ ಬಿಡಿ, ಮುಂದಿನ ವಾರ ಮತ್ತೆ ಬಂದು ನಿಮ್ಮನ್ನು ಕಾಣ್ತೀನಿ. ಚಚೆ, ಎಲ್ಲಾದ್ರೂ ಉಂಟೆ ಬಂದ್ ಕೆಲಸ ಮುಗಿಸಿದೆ ನಿಮ್ಮನ್ನು ವಾಪಸ್ ಕಳ್ಸೋದೆ. ನೋಡಿ, ಪೇಪರ್ಸ್ ಬರೋವರೆಗೂ ನೀವು ನಮ್ಮನೇನಲ್ಲೇ ಇರಿ. ಚಚೆ, ಸುಮ್ಮನೆ ನಿಮ್ಗೆ ಯಾಕೆ ಸರ್ ತೊಂದರೆ? ತೊಂದರೆ ಏನು ಬಂತು? ನಿಮ್ಮನ್ನ ಗೆಸ್ಟ್ ಆಗಿ ಟ್ರೀಟ್ ಮಾಡೋ ಆಪರ್ಚುನಿಟಿ ನಮಗೆ ಬೇಡವೇ? ನಡೀರಿ, ನಿಮ್ಮನ್ನ ಮನೆಗೆ ಬಿಟ್ಟು ಬರ್ತೀನಿ. ಈ ಪೇಪರ್ಸ್ ಎಲ್ಲ ಕಾರ್ಲಿಡು, ಬನ್ನಿ. ಬನ್ನಿ ಬನ್ನಿ, ಇದೇ ನೋಡಿ ನಮ್ಮನೆ. ಮೀನಾಕ್ಷಿ, ಮೀನಾಕ್ಷಿ, ಯಾರು ಬಂದಾರೆ ನೋಡು? ಯಾರು ಅಂದ್ರೆ? ನಮ್ ದೊಡ್ಡ ಗೌಡ್ರ ಮಕ್ಕಳು ಮರಳಪ್ಪ ಅಂತ, ಲಾ ಓದಿದ್ದಾರೆ, ಫಸ್ಟ್ ಕ್ಲಾಸ್. ಹೌದಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಮನೇಲೆಲ್ಲ ಚೆನ್ನಾಗಿದ್ದಾರೇನಪ್ಪ? ಚೆನ್ನಾಗಿದ್ದಾರೆ. ಗಂಗರಾಜು, ಕಾಫಿ ತಗೊಂಡ್ ಬಾ. ಕೆಲ್ಸಕ್ಕೇನಾದ್ರೂ ಪ್ರಯತ್ನ ಮಾಡ್ತಿದ್ದೀರಾ? ಇಂಥ ವಿದ್ಯಾವಂತರಿಗೇನೆ ಸೊಗಸಾದ ಕೆಲಸ ತಾನೇ ಹುಡ್ಕೊಂಡ್ಬರುತ್ತೆ. ಮಂಜು ಎಲ್ಲಿ? ಮಂಜು, ಮೈ ಡಾಟರ್. ಏನಮ್ಮ? ಬಾಮ್ಮ ಇಲ್ಲಿ. ನಾಚಿಕೆ ಪಟ್ಕೋಬೇಡ ಬಾ ಅಮ್ಮ. ಇವರು ನಮ್ಮೋರೆ, ದೊಡ್ಡ ಗೌಡ್ರ ಮಕ್ಕಳು ಮರಳಪ್ಪ ಅಂತ. ಲಾ ಓದಿದ್ದಾರೆ. ನನ್ನ ಮಗಳು ಮಂಜು ಈಗ ತಾನೇ BA ಮುಗಿಸಿದಾಳೆ. ಕೂತ್ಕೋ ಬಾಮ್ಮ. ಮೀನಾಕ್ಷಿ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೇನೆ. ಕಾಫಿ ಕುಡಿಯೋದಿಲ್ವೇ? ಕಾಫಿ ಮೀಟಿಂಗ್ ಎಲ್ಲ ಆಗುತ್ತೆ, ಏನ್ ಬೇಕಾಗಿಲ್ಲ. ನೋಡು, ಈ ಮರಳಪ್ಪ 3-4 ದಿವಸ ನಮ್ಮಲ್ಲೇ ಇರ್ಬೇಕಾಗತ್ತೆ. ಅವ್ರಿರೋಕೆ ಎಲ್ಲ ವ್ಯವಸ್ಥೆ ಮಾಡು. ಮೇಕ್ ಹಿಮ್ ಫೀಲ್ ಅಟ್ ಹೋಮ್. ಓಕೆ? ಡ್ಯಾಡಿ, ಬೇಗ ಬಂದ್ಬಿಡಿ. ಓ, ಐ ವಿಲ್ ಜಾಯಿನ್ ಯು ಫಾರ್ ದಿ ಡಿನ್ನರ್. See you. ಬಾಯ್ ಡ್ಯಾಡ್. Bye. ನೀ ಕುಡಿ, ನಂಗ್ ಬೇಡ. ಮಂಜು, ನೀವಿಬ್ರು ಮಾತಾಡ್ತಾ ಕೂತ್ಕೊಳ್ಳಿ. ಇವ್ರ ಗೆಸ್ಟ್ ರೂಮ್ ನಲ್ಲಿ ಇರೋದಕ್ಕೆ ಎಲ್ಲ ಏರ್ಪಾಡು ಮಾಡಿ ಬರ್ತೀನಿ. ಬರ್ಲಾ? ನೀವು ಇವ್ರಿಗೆ ಒಬ್ಳೆ ಮಗಳ? BA ಆದ್ಮೇಲೆ MA ಕಂಟಿನ್ಯೂ ಮಾಡಲ್ಲ? ಡ್ಯಾಡಿ IAS ಹೋಗು ಅಂದ್ರು. ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಮುಂದೆ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನಾದ್ರೂ ಕೆಲ್ಸ? ಕೆಲ್ಸನ? ದೇವ್ರು ಕೊಟ್ಟಿರೋ ನಮ್ಮ ಅಪ್ಪನ ಆಸ್ತಿ ಬೇಕಾದಷ್ಟು ಇರ್ಬೇಕಾದ್ರೆ ಕೆಲ್ಸ ಯಾರಿಗ್ ಬೇಕು? ನಾನು ಹುಟ್ಟಿರೋದೇ ದೇಶ ಸೇವೆ ಮಾಡಕ್ಕೆ. ದೇಶ ಸೇವೆನಾ? ನನ್ಗೂ ತುಂಬಾ ಇಷ್ಟ. ನಮ್ ನಾಡಿಗೋಸ್ಕರ ಜೀವ ಬಿಡೋರ್ನ ಕಂಡ್ರೆ ತುಂಬಾ ಪ್ರೀತಿ. ನಾನು ಅವ್ರ ಜೊತೆ ಸೇರ್ಕೊಂಡು ದೇಶ ಸೇವೆ ಮಾಡ್ಬೇಕು ಅಂತ ತುಂಬಾ ಆಸೆ. ವೆರಿ ಗುಡ್. ಆದ್ರೆ ದೇಶ ಸೇವೆ ಅಂದ್ರೆ ಏನು, ಅದ್ ಹೇಗ್ ಮಾಡ್ಬೇಕು ಅದ್ ಮಾತ್ರ ಗೊತ್ತಾಗ್ತಾನೆ ಇಲ್ಲ. ಇಟ್ ಇಸ್ ಸೋ ಸಿಂಪಲ್, ತುಂಬಾ ಸುಲಭ. ಉದಾಹರಣೆಗೆ, ಹಳ್ಳಿಗಳನ್ನ ಶುಚಿಯಾಗಿಡಬೇಕು. ಜಸ್ಟ್ ಮಿನಿಟ್. ಥ್ಯಾಂಕ್ ಯು. ಓಕೆ ಓಕೆ. ಇಲ್ಲಿರೋ ರಸ್ತೆ ಚರಂಡಿಗಳನ್ನೆಲ್ಲ ಶುಚಿಯಾಗಿಡಬೇಕು. ಆರೋಗ್ಯವಾಗಿರೋದನ್ನ ಕಲಿಬೇಕು. ಮನೆ ಮುಂದ್ಗಡೆ ಕಸ ಕಡ್ಡಿ ಇಲ್ದ ಹಾಗೆ ನೋಡ್ಕೋಬೇಕು. ಸಾಧ್ಯವಾದ್ರೆ ನೀವೇ ಗುಡ್ಸ್ಕೋಬೇಕು. ಇಷ್ಟ ನೋಡಿ ದೇಶ ಸೇವೆ ಅಂದ್ರೆ. ಒಳ್ಳೆ ಕೆಲ್ಸ. ನನ್ಗೂ ಅಷ್ಟೇ. ಪೇಪರ್ನಲ್ಲೆಲ್ಲ ನನ್ ಫೋಟೋ ಬರ್ಬೇಕು ಅಂತ ತುಂಬಾ ಇಷ್ಟ. ಕಾಲೇಜ್ನಲ್ಲಿ ಡಿಬೇಟ್ ಮಾಡುವಾಗ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ತುಂಬಾ ಒದ್ದಾಡ್ತಾ ಇದ್ದೆ. ಆದ್ರೆ ನನ್ನ ಆಸೆ ಪೂರೈಸ್ಲೇ ಇಲ್ಲ. ಸತ್ಯ, ಈಗ್ಲಾದ್ರೂ ನನ್ನ ಆಸೆ ಪೂರೈಸುತ್ತಲ್ಲ. ಅದಕ್ಕೇನಂತೆ ಬೇಕಾದಷ್ಟು ಅವಕಾಶ ಬರುತ್ತೆ. ನಿಮ್ ತಂದೆ ಹೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನು 4 ದಿವಸದಲ್ಲಿ ಬಂದ್ಬಿಡುತ್ತೆ. ಅಲ್ಲಿನವರೆಗೂ ಏನು ಸಂಕೋಚ ಪಟ್ಕೊಳ್ದೆ ನಿಮ್ಮನೆ ತಿಳ್ಕೊಂಡು ಇಲ್ಲೇ ಇರಿ. ನಾನು ಊರಿಗೆ ಹೋಗಿ ಬರ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನ್ ಬಂತು? ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್. ಗೋ ಅಂಡ್ ಟೇಕ್ ರೆಸ್ಟ್. ಗುಡ್ ನೈಟ್ ಸರ್. ಗುಡ್ ನೈಟ್. ಹಾಗಿದ್ದಾನೆ ಹುಡುಗ? ತುಂಬಾ ಒಳ್ಳೆಯವನು. ಯಾವುದು ಆದರ್ಶಗಳಿಗೆ ಅಂಟ್ಕೊಂಡು ಒದ್ದಾಡ್ತಾ ಇದ್ದಾನೆ. ಇದೆಲ್ಲ ಎಷ್ಟು ದಿವಸ ಇರುತ್ತೆ ಮೀನಾಕ್ಷಿ? ಒಂದು ಸರಿಯಾದ ಕೆಲಸ ಸಿಕ್ಕಿ ಅಧಿಕಾರ ಕೈಗೆ ಬಂತು ಅಂದ್ರೆ ಎಲ್ಲ ಆದರ್ಶಗಳು ಗಾಳಿಗೆ ಹಾರೋಗುತ್ತೆ. ಹುಡುಗ ಯಾಗಿದೆ ನಮ್ಮ ಮಂಜು? ಓಕೆ ತಾನೆ? ನಿಮ್ಮಿಷ್ಟಪ್ಪ. ಮರಳಪ್ಪ,
ಮರಳಪ್ಪ ಏನಪ್ಪಯ್ಯ? ಮರಳಪ್ಪ DC ಸಾಹೇಬರು ಕಾಗದ ಬರ್ತಿದ್ದಾರೆ, ಮದುವೆ ಯಾವಾಗ ಇಟ್ಕೊಳ್ಳೋದು ಅಂತ ಕೇಳಿದ್ದಾರೆ. ಏನೋ ಬರೆಯೋದು? ಅವನ್ನೇನ್ ಕೇಳೋದು? ಹ್ಞೂ ಅಂದೆ ಅಂತಾನೆ. ಕಾಗದ ಬರೀರಿ ಅಂದ್ರೆ ನಿನ್ನೆ ಕೇಳೋಣ ಅಂತ ಬಂದಿದ್ದಾರೆ ನೋಡು. ಮದ್ವೆ DC ಸಾಹೇಬ್ರ ಮಗಳು. ನೋಡ್ ಮರಳಪ್ಪ, ನಿನಗಿಷ್ಟ ಇಲ್ದ ಹೋದ್ರೆ ಹೇಳಿಬಿಡು. ನನ್ನ ಮಗ ಮದುವೆಗೆ ಬಿಲ್ ಕೂಲ್ ಒಪ್ತಾ ಇಲ್ಲ ಅಂತ ನಿಷ್ಠಿರುವ ಕಾಗದ ಬರೆದು ಬಿಸಾಕ್ಬಿಡ್ತೀನಿ. ಅವ್ರದ್ದೇನ ಮುಲಾಜ? ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ, ಅಮ್ಮ ಅಮ್ಮ ಏನಾದ್ರೂ ಹೇಳಮ್ಮ. ಅಷ್ಟು ದೊಡ್ಡ ಮನುಷ್ಯ ವಿಷಯದಲ್ಲಿ ಹಾಗೆಲ್ಲ ಬರೆದ್ರೆ ಏನ್ ತಿಳ್ಕೊತಾರೆ? ಸರಿಯೋ, ನಿಂಗ್ ಮದುವೆ ಮಾಡ್ಕೊಳಕ್ ಇಷ್ಟನಾ? ಇಷ್ಟ ಇದೆ. ಸರಿ, ನಾನೆಲ್ಲ ಹೇಳಿ ಒಪ್ಪಿಸ್ತೀನಿ, ಸುಮ್ನಿರು. ಹೇಳ್ ಕಳ್ಸಿದ್ರು. ನೀನೇ ಬಂದಿದ್ಯಲ್ಲ, ಕೇಳೋ ನಂಗೇನ್ ಗೊತ್ತು? ಗಣಿ ಗಣಿ, ರಾಮೇಗೌಡ ಬಂದವನೆ. ಏನ್ ರಾಮೇಗೌಡ? ನಂಜ ತಮ್ಮನ್ ಕಾಣ್ಬೇಕು ಅಂತ ಕರ್ಕೊಂಡ್ ಬಂದೆ. ರಾಮೇಗೌಡ, ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು ಕಣ. ಅದೇನ್ ಹೇಳಿದಣಿ? ಆ ತಿರುಪೆ ನನ್ನ ಮಗ ಮುನಿಯ ನನ್ನ ಮೇಲೆ ಮೀಸೆ ತಿರುಗಿಸ್ತಾ ಇದ್ದಾನೆ ಕಣೋ. ಇವತ್ತವನ ಅಧಿಕಾರ ನಿನ್ನ ಗದ್ದೆ ಬದು ತನಕ ಬಂದ್ಬಿಟ್ಟೈತೆ ಕಣೋ. ಹಳ್ಳಿ ತರಳೆಗಳೆಲ್ಲ ಸೇರ್ಕೊಂಡು ನೆಲ ಸರಿಸಿ ಇವತ್ ನಿನ್ನ ಗದ್ದೇನು ಅವ್ರದೇ ಅಂತ ಕೂತ್ಕೊಂಡ್ರೆ ಅವಾಗ ನೀನೇನ್ ಮಾಡ್ತೀಯ? ಅದಕ್ಕೆ ನಿನ್ನ ಉಸಾರಿ ನಿನ್ನ ಕೈಲಿರ್ಲಿ ಅಂತ ಹೇಳೋಕೆ ನಿನ್ನ ಕರೆಸಿದ್ದು. ಹಂಗ ಈಗ ನಾನೇನ್ ಮಾಡ್ಲಿ? ನಿನ್ನ ಗದ್ದೆ ಪಕ್ಕದಲ್ಲಿ ಅಲ್ವೇನೋ ಮುನಿನ ಗದ್ದೆನ ಇರೋದು. ಅದಕ್ಕೆ ನೀರು ಬಿಡ್ಬೇಡ. ಅವ್ನ್ ಜಗಳ ಬಂದ್ಬಿಟ್ರೆ ಅದೇ ಅಲ್ವೇನೋ ನನಗೂ ಬೇಕಾಗಿರೋದು. ನಮ್ಮ ನಂಜನ್ ಕಳಿಸ್ತೀನಿ, ಆ ನನ್ನ ಮಗನಿಗೆ ಇವನು ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಸರಿ ದಣಿ, ಬರ್ತೀನಿ. ಹಂಗೆ ಬರ್ತೀನಿ. ಮುನಿಯಪ್ಪ ಮುನಿಯಪ್ಪ. ಓ, ಏನ್ ಶಿವಣ್ಣ? ರಾಮಪ್ಪನ ಕೊಬ್ಬು ನೋಡಿದ್ಯಾ? ಯಾಕೆ, ಏನಾಯ್ತು? ಗದ್ದೆಗೆ ನೀರು ಬಿಡಲ್ಲ ಅಂತ ಜಗಳ ಮಾಡ್ತಾರೆ. ಯಾಕಂತ? ಕೊಬ್ಬು ಜಾಸ್ತಿ ಆಗ್ಬಿಟ್ಟೈತೆ, ಸೊಂಟ ಮುರಿದಾಕ್ಬೇಕು ಅವನಿಗೆ. ಇಲ್ಲ ಇಲ್ಲ ಬೋರಣ್ಣ, ನಾವ್ ಈ ತರ ಮಾಡಿದ್ರೇನೆ ದ್ವೇಷ ಬೆಳೆಯೋದು, ಸ್ನೇಹ ಬೆಳೆಯೋಲ್ಲ. ಅವನ ಸ್ನೇಹ ಕಟ್ಕೊಂಡು ನಮ್ಗೆ ಏನಾಗಬೇಕಿದೆ? ನೋಡಿ, ಈ ತರ ಗುಂಪು ಕಟ್ಕೊಂಡು ಜಗಳ ಆಡೋದು ಚೆನ್ನಾಗಿರಲ್ಲ. ಎಲ್ಲ ಅವನು ಗದ್ದೆ ಹತ್ರ ಅವನೇ. ನೀವ್ ಯಾರು ಬರ್ಬೇಡಿ, ಇಲ್ಲೇ ಕೂತಿ. ನಾವ್ ಒಬ್ನೇ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರ್ತೇನೆ. ಮತ್ತ ಅವ್ನು ನೋಡು ನನ್ ಮಗ, ಒಂದ್ ಮಾತು ಉಚಾಯಿಸಿ ಆಡಿದ್ರು ಸರಿ, ಗೋಲ್ಡ್ ಬೇಸ್ ನೀರ್ ಕಾಯಿಸ್ಬಿಡ್ತೀನಿ ಅಷ್ಟಯ. ಏನ್ ರಾಮೇಗೌಡ, ನಿನ್ನೆ ಕಾಣುವ ಅಂತ ಬಂದೆ. ಯಾಕೆ, ಏನ್ ವಿಷಯ? ಏನಿಲ್ಲ, ನಮ್ ಗದ್ದೆ ನೀರಿಲ್ದೆ ಒಣಗ್ತಾ ಇದೆ, ಬರೋ ನೀರ್ನ ಯಾಕೆ ತಡ್ದೆ ಅಂತ ಕೇಳೋಕ್ ಬಂದೆ. ಅದು ನನ್ನ ಇಷ್ಟ, ಬೇಕಾದ್ರೂ ಕೊಡ್ತೀನಿ, ಇಲ್ದೋದ್ರೂ ಇಲ್ಲ. ಕೇಳಕ್ ನೀನ್ ಯಾರು? ನಮ್ಗ್ ನೀರ್ ಕೊಡ್ತಾ ಇದ್ರು ಪರವಾಗಿಲ್ಲ ರಾಮೇಗೌಡ, ಅದು ನೀರ್ ಜಾಸ್ತಿ ಆಗಿ ನಿನ್ ಪೈರ್ ಕೊಳತ್ ಹೋಗತ್ತಲ್ಲ. ಹೋದ್ರೆ ಹೋಗುತ್ತೆ, ನನ್ ಪೈರ್ ತಾನೇ ಹೋಗೋದು, ನಿಂದೇನಲ್ವಲ್ಲ. ನಿನ್ನ ಇಷ್ಟ. ಅದ್ ಸರಿ, ದಾಹ ಆಗ್ತಾ ಇದೆ, ಕುಡಿಯಕ್ಕಾದ್ರೂ ಸ್ವಲ್ಪ ನೀರ್ ಕೊಡ್ತೀಯಾ? ತಗ. ರಾಮೇಗೌಡ, ಇದ್ರಲ್ಲಿ ಯಾಕೆ ನೀರ್ ತಂದಿಟ್ಟಿದ್ದೆ? ಆದ್ರೂ ಕುಡಿಯೋಣ ಅಂತ. ಹಂಗೆ ಅಲ್ವಾ ಈ ಪೈರುನು? ನೋಡಪ್ಪ, ನಮ್ಗ್ ಬಾಯಿ ಇದೆ, ನೀರ್ ಬೇಕು ಅನ್ಸ್ದಾಗ ಕೇಳ್ತೀವಿ. ಪೈರಿಗೆ ಬಾಯಿ ಹೊರದಾಗ ಏನ್ ಮಾಡ್ಬೇಕು ನೀನೇ ಯೋಚನೆ ಮಾಡು. ಬರ್ತೀನಿ. ಅಂದಾಗೆ ನೀರ್ ಕೊಟ್ಟು ತುಂಬಾ ಉಪಕಾರ ಮಾಡಿದೆ ರಾಮೇಗೌಡ. ಬರ್ತೀನಂಜ. ಜಗಳಕ್ ಬಿದ್ರೆ ನಾಕ್ ತದ್ಕವ ಅಂತಿದ್ದೆ, ಜಗಳಕ್ಕೆ ಬರ್ಲಿಲ್ಲ ಬಡ್ಡಿ ಆಯ್ದು ತಂದು. ಮುನಿಯಾ ಮುನಿಯಾ, ಏನಕ್ಕ, ಎಲ್ಲೋಗಿದ್ದೆ? ಲಚ್ಚವನ್ ಮನೆಗೆ. ಅವಳಿಗೆ ಹೆರಿಗೆನೂ ಜಾಸ್ತಿ ಆಗಿ ಉಳಿಯೋದೇ ಕಷ್ಟ ಕಣೋ. ಬೇಗ ಸೂಲಿಗಿತ್ತಿ ಬರ್ದೆ ಹೋದ್ರೆ ಅನ್ಯಾಯವಾಗಿ 2 ಜೀವ ಹೊರಟೋಗ್ಬಿಡುತ್ತೆ ಕಣೋ. ಅವಳ ಗಂಡ ಎಲ್ಲೋಗಿದ್ದಾನೆ? ಅವನು ಅಲಿಯಾಗಿಲ್ಲ. ಬೇಗ ಮುನಿಯನ ಬಂದ್ಬಿಟ್ಟ? ಸೂಲ್ಗಿತ್ತೀನಿ ಎಷ್ಟು ಕರೆದ್ರು ಬರ್ಲಿಲ್ಲ, ಏನ್ ಮಾಡೋದು? ಇನ್ನೇನು ಯೋಚನೆ ಮಾಡ್ಬೇಡ, ನಾನು ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ಯಾರು? ನಾನು ಬಾಳೆ ಮುನಿಯ. ಏನ್ ಬೇಕಾಗಿತ್ತು? ಅಮ್ಮವ್ರೆ, ನಮ್ಮ ಹಳ್ಳಿ ಲಚ್ಚಿಗೆ ತುಂಬಾ ಹೆರಿಗೆನು, ನೀವು ತಕ್ಷಣ ಬಂದ ಪ್ರಾಣ ಕಾಪಾಡ್ಬೇಕು. ನಾವು ಮನುಷ್ಯರು, ಹೊತ್ತು ಗೊತ್ತಿಲ್ಲದೆ ಅಷ್ಟು ದೂರ ಬರೋಕ್ಕಾಗಲ್ಲ. ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ತಾಯಿ ಕೂಸು 2 ಜೀವನೂ ಉಳಿಬೇಕು. ನಾವು ನಿಮ್ಗೆ ಹಣನೂ ಕೊಡ್ತೀವಿ. ನನ್ ಡ್ಯೂಟಿ ಟೈಮ್ ಸಂಜೆಗೆ ಮುಗ್ದೋಯ್ತು, ಬರೋಕ್ಕಾಗಲ್ಲ.
ನೋಡಿ ನೀವ್ ಹೀಗ್ ಮಾತಾಡಿದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಏನ್ ಹೆದರ್ಸಿ ಏನೋ? ಬಂದ್ರೆ ಅವ್ರನ್ನೇ ಕರ್ಕೊಂಡ್ ಹೋಗು. ಹಳ್ಳಿಗೊಬ್ಬ ಸೂಲಿಗೆ ತಿನ್ನಿಡ್ದೆ ಸುಮ್ನೆ ನನ್ ಪ್ರಾಣ ತೆಗಿತಾರೆ. ಅಮ್ಮ ಯಾರು ಯಾರು? ನಾನ್ ಡಾಕ್ಟ್ರವಾ, ಮುನಿಯಾ ಅಂತ. ಏನ್ ಬೇಕಾಗಿತ್ತು? ಡಾಕ್ಟ್ರವಾ, ನಮ್ಮ ಹಳ್ಳಿ ಲಚ್ಚಿಗೆ ಹೆರಿಗೆ ನೋವು ಬಂದು ತುಂಬಾ ಕಷ್ಟ ಆಗ್ತಿದೆ. ಸಾಯೋ ಸ್ಥಿತಿಲಿದ್ದಾಳೆ. ನೀವು ತಕ್ಷಣ ಬಂದು ಆ ಜೀವ ಉಳಿಸ್ಕೊಡ್ಬೇಕು. ನಿಮ್ ಪಾದಿಗೆ ಬೀಳ್ತೀನಿ. ಯಾಕೆ ನಿಮ್ ಹಳ್ಳಿಲಿ ಯಾವ ಡಾಕ್ಟರ್ಸ್ ಇಲ್ವೇನು? ಇಲ್ರವ, ಇದ್ದಿದ್ರೆ ನಾನು ಯಾಕೆ ಇಷ್ಟು ದೂರ ಓಡ್ ಬರ್ತಿದ್ದೆ. ಸರಿ, ಯಾವ್ದ್ರಲ್ಲಿ ಬಂದಿದೀಯಾ? ಗಾಡಿ ತರೋಣ ಅಂದ್ರೆ ನಾನು ಬಡವ ಹಾಕೊಂಡ್ರವ. ಪರವಾಗಿಲ್ಲ, ನಮ್ ವ್ಯಾನ್ ನಲ್ಲಿ ಹೋಗೋಣ. ಒಂದ್ ನಿಮಿಷ ಇರು, ಸರಿ ಕಿಟ್ ತಗೊಂಡ್ ಬಂದ್ಬಿಡ್ತೀನಿ. ಸರಿ ಹಾ? ಮುನಿಯಪ್ಪ, ಲಚ್ಚಿ ಗಂಡು ಮಗು. ಹೌದಾ? ಕೇಳ್ದೇನೋ? ಕೂಸು ತಾಯಿ ಹೆಂಗವ್ರೆ? ಹುಷಾರಾಗಿದ್ದಾರೆ. ಲಚ್ಚಿ ಸ್ವಲ್ಪ ಸುಸ್ತಾಗಿದ್ದಾಳೆ, ಆರೈಕೆ ಮಾಡಿದ್ರೆ ಸರಿ ಹೋಗ್ತಾಳೆ. ತುಂಬಾ ಉಪಕಾರ ಡಾಕ್ಟ್ರವ. ಪರವಾಗಿಲ್ಲ. ಏನಿದು ನನ್ ಮನೆ ಮುಂದ್ ಗಲಾಟೆ? ಲೇ ರಾಮೇಗೌಡ, ನಿನ್ಗೊಂದ್ ಒಳ್ಳೆ ಸುದ್ದಿ ಕಂಡ್ಲಾ? ನಿನ್ ಹೆಂಡತಿ ಗಂಡ್ ಮಗುಗ್ ಜನ್ಮ ಕೊಟ್ಟವಳೆ. ನನ್ ಲಚ್ಚಿ ಹೆಂಗವಳೆ? ಹುಷಾರಾಗಿದ್ದಾಳೆ, ಆದ್ರೆ ಸಮಯಕ್ಕೆ ಸರಿಯಾಗಿ ಮುನಿಯ ಬರದೆ ಹೋಗಿದ್ರೆ ನಿಮ್ ಹೆಂಡತಿ ಮಗು ಬದುಕ್ತಾನೆ ಇರ್ಲಿಲ್ಲ. 5 ನಿಮಿಷ ತಡ ಆಗಿದ್ರು ವಿಷಯ ಕೈ ಮೀರಿ ಹೋಗ್ತಾ ಇತ್ತು. ಅಲ್ಕಂಡ್ ರಾಮಯ್ಯ, ಲಚ್ಚಿ ನೀ ಸ್ಥಿತಿಲ್ ಬಿಟ್ಟು ಎಲ್ಲೊಟ್ಟೋಗಿದ್ದೆ? ರಾಮಯ್ಯ 6 ಮೈಲಿ ಓಡೋಗಿ ಡಾಕ್ಟರ್ ಅಮ್ಮನ್ ಕರ್ತಂದವನೇ, ಮೊದ್ಲು ಮುನಿಯನ್ ಕಾಲಕ್ ಬೀಳು. ಇದೆಲ್ಲ ಯಾಕೆ ರಾಮೇಗೌಡ? ಮೊದ್ಲು ಒಳಗೋಗು, ಹೆಂಡತಿ ಮಗನ್ ನೋಡ್ಕೊಂಬ. ಹೋಗು ನಿನ್ನ ಉಪಕಾರ ನಾನು ಮರೆಯೋದಿಲ್ಲ. ಡಾಕ್ಟ್ರವ, ನಿಮ್ ಉಪಕಾರ ಎಷ್ಟು ನೆನ್ಸ್ಕೊಂಡ್ರು ಸಾಲದು. ತಗೊಳ್ಳಿ ಇದು. ಇದೆಲ್ಲ ಬೇಡ ಮುನಿಯ, ನಾವಿರೋದೇ ನಿಮ್ಮಂತರ ಸೇವೆ ಮಾಡೋದಿಕ್ಕೆ. ನಾನಿನ್ ಬರ್ತೀನಿ. ನಮಸ್ಕಾರ. ಬನ್ನಿ. ನಮಸ್ಕಾರ, ಬರ್ತೀನಿ. ಬನ್ನಿ. ನೀರ್ ಬಿಡ್ಬೇಡ ಅಂತ ನಮ್ ಗೌಡ್ರು ಹೇಳಿಲ್ವಾ ನಿಂಗೆ? ನಿಮ್ ಗೌಡ್ರ ಮಕ್ಕೆ ಬೆಂಕಿ ಹಾಕ ಬಗಲ್ಲ. ನಮ್ ದಣಿ ಏನಾರ ಅಂದೆ ನೀನು ಏನಂತ ಆ ನಿಮ್ ಗೌಡನ್ ಕೇಳು. ದೇವ್ರೆ ಬಂದ್ರು ಮುನಿಯನ್ ಗದ್ದೆಗ್ ನೀರ್ ಕೂಡ ತಲೆ ತಾಗಕ್ಕಿಲ್ಲ ಅಂತ. ಕಿತ್ತಕ್ಲೆ ಬರೋಣ, ಕಿತ್ತಕ್ಲೆ ಬರೋಣ, ಬೇಗ ಕಿತ್ತಕ್ಲೆ. ನೋಡಿ ಮಿಸ್ಟರ್ ಮರಳಪ್ಪ, ನಿಮ್ಮ ಅಪ್ಲಿಕೇಶನ್ ಸ್ಟ್ರಾಂಗ್ ರೆಕಮೆಂಡ್ ಮಾಡಿ ಫಾರ್ವರ್ಡ್ ಮಾಡಿದ್ದಾರೆ. ಮದುವೆಗೆ ಮುಂಚೆನೇ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದ್ರೆ ಆಶ್ಚರ್ಯ ಏನಿಲ್ಲ. ನನ್ನ ಕೆಲ್ಸಕ್ಕೆ ಯಾಕಿಷ್ಟು ಅವಸರ? ನನಗೇನೋ ಅದ್ರ ಅಗತ್ಯ ಇದೆ ಅಂತಾನೆ ಅನ್ಸಲ್ಲ. ಹಾಗಂದ್ರೆ ಹೇಗೆ? ಸುಮ್ನೆ ಸೇವೆ ಸೇವೆ ಅಂತಿದ್ರೆ ಸಂಸಾರ ನಡೆಯೋದ್ ಬೇಡ್ವೆ? ನನ್ ದೇಹನೇ ಬೇರೆ. ಒಂಟಿಯಾಗಿದ್ಕೊಂಡು ಹಳ್ಳಿ ಹಳ್ಳಿ ಅಲಿತಾ ಬಡ ಜನರ ಸೇವೆ ಮಾಡೋದು, ಅವ್ರ ಮಟ್ಟನ ಹೆಚ್ಚೋದು. ಅಲ್ಲಪ್ಪ, ಅದಕ್ಕೆ ಒಂಟಿಯಾಗಿ ಆಗಿರ್ಬೇಕು.
ಮದುವೆ ಮಾಡ್ಕೊಂಡು ದೇಶ ಸೇವೆ ಮಾಡ್ಬೋದಲ್ಲ? ಇಂಪಾಸಿಬಲ್. ಯಾಕೆ ಇಂಪಾಸಿಬಲ್? ಗಾಂಧಿ, ನೆಹರು, ಪಟೇಲ್ ಇವರೆಲ್ಲ ಒಂಟಿಯಾಗಿದ್ದುಕೊಂಡು ಬ್ರಹ್ಮಚರ್ಯ ಮಾಡೇ ದೇಶ ಸೇವೆ ಮಾಡಿದ್ರೇನು? ನೋಡು, ಧ್ಯೇಯ ಮುಖ್ಯನೇ ವಿನಃ ಮಾರ್ಗ ಅಲ್ಲ, ತಿಳ್ಕೊ. ಏನಂತೀಯ? ಮಂಜು ಎಲ್ಲಿ? ತಗೊಳ್ಳಿ. ಮಂಜು, ಯಾಕೆ ಕೋಪನ? ಒಂದ್ ಮಾತು ಹೇಳ. ಮಂಜು,